ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತು ವಿಶೇಷ ಕಾರ್ಯಕ್ರಮ. ಮೊದಲನೇದಾಗಿ, ರೋಗಗ್ರಸ್ತವಾಗುತ್ತಿದೆಯಾ ಭೀಮನಕುಪ್ಪೆ, ಅಧಿಕಾರಿಗಳ ಅಸಡ್ಡೆ, ನಾಗರಿಕರ ಪ್ರತಿಭಟನೆ. ಮೊಬೈಲ್ನಲ್ಲಿ ಸರ್ಕಾರ ಮತ್ತು ಸೋಮಶೇಖರ್ ಟಾರ್ಗೆಟ್, ಡಿಕೆಶಿ ವಿಶೇಷ ಕಾಳಜಿ, ಬೋನಿಗೆ ಬಿದ್ದ ಚಿರತೆ. ಒಟ್ಟು 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವ ಪ್ರಯತ್ನ ನಮ್ಮದು. ರೋಗಗ್ರಸ್ತವಾಗುತ್ತಿದೆಯಾ ಭೀಮನಕುಪ್ಪೆ, ಅಧಿಕಾರಿಗಳ ಅಸಡ್ಡೆ, ನಾಗರಿಕರ ಪ್ರತಿಭಟನೆ. ಏನಿದು? ಯಾಕೆ ರೋಗಗ್ರಸ್ತವಾಗುತ್ತಿದೆ? ಪಟ್ಟಣದ ಜನ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು ಅನ್ನುವ ಸಂದರ್ಭಗಳಿಗೆ ಭೀಮನಕುಪ್ಪೆ ಗ್ರಾಮ ಯಾಕೆ ರೋಗಗ್ರಸ್ತವಾಗುತ್ತಿದೆ ಅನ್ನುವಂತಹ ಅನುಮಾನ ಹಲವರನ್ನು ಕಾಡಬಹುದು. ಅಧಿಕಾರಿಗಳು ಏನು ಅಸಡ್ಡೆ ತೋರಿಸಿದ್ದಾರೆ, ನಾಗರಿಕರು ಯಾಕೆ ಪ್ರತಿಭಟನೆ ಮಾಡಿದ್ರು ಅನ್ನುವಂಥದ್ದು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಭೀಮನಕುಪ್ಪೆ ಗ್ರಾಮದ ಗ್ರಾಮಸ್ಥರು ಅನೇಕರು, ಅದರಲ್ಲೂ ಮಹಿಳೆಯರು, ಸಾಕಷ್ಟು ಆಕ್ರೋಶಭರಿತರಾಗಿ ಮಾತನಾಡ್ತಾ ಇದ್ದರು, ಪ್ರತಿಭಟನೆಯನ್ನು ಮಾಡಿದ್ರು. ಏನಕ್ಕೆ? ರಾಮೋಹಳ್ಳಿಗೆ ಹೋಗುವಂಥ, ಮೈಸೂರು ರಾಮೋಹಳ್ಳಿಗೆ ಹೋಗುವಂಥ ರೈಲ್ವೆ ಗೇಟ್ ಏನಿದೆ, ಆ ರೈಲ್ವೆ ಗೇಟಿಗೆ ಅಂಡರ್ ಪಾಸ್ ಮಾಡುವ ದೃಷ್ಟಿಯಿಂದ ಆ ರೈಲ್ವೆ ಗೇಟನ್ನ ಬಂದ್ ಮಾಡಲಾಗಿದೆ, ಮುಚ್ಚಲಾಗಿದೆ. ಪರ್ಯಾಯ ರಸ್ತೆಯ ಚಿಂತನೆಯನ್ನು ಮಾಡದೆ, ಅಥವಾ ಪರ್ಯಾಯ ರಸ್ತೆಗೆ ಸೂಚನೆಯನ್ನು ಕೊಡದಲೇ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, PDOಗಳ ಬಳಿ ಚರ್ಚೆಯನ್ನು ಮಾಡದಲೇ ಏಕಾಏಕಿ ಅದು ಬಂದ್ ಮಾಡಿದ ಹಿನ್ನೆಲೆ ಒಳಗೆ ಅನೇಕ ವಾಹನಗಳು ಭೀಮನಕುಪ್ಪೆಯ ಗ್ರಾಮದ ಒಳಗಿನಿಂದ ಹೋಗಲಾರಂಭಿಸಿದೆ. ಸಣ್ಣ ಪುಟ್ಟ 2 ವೀಲರ್ ಹೋದರೆ ಏನೂ ತೊಂದರೆ ಆಗೋದಿಲ್ಲ. ಭೀಮನಕುಪ್ಪೆಯ ಗ್ರಾಮದ ಒಳಗಡೆ ಹೋಗುವಾಗ 2 ರಸ್ತೆಗಳು, ಒಂದು 20 ಅಡಿ, ಇನ್ನೊಂದು 15-18 ಅಡಿ ರಸ್ತೆಗಳು. ಆ ರಸ್ತೆಗಳ ಒಳಗಡೆ ದೊಡ್ಡ ದೊಡ್ಡ ಗಾಡಿಗಳು, ಲಾರಿಗಳು, 8, 12, 16 ಚಕ್ರದ ಲಾರಿಗಳು ಜಲ್ಲಿಕಲ್ಲುಗಳನ್ನು, ಬೇರೆ ಬೇರೆ ಐಟಮ್ಗಳನ್ನು ತುಂಬಿಕೊಂಡು ಲೋಡ್ ಗಾಡಿ ಹೋಗಲಿಕ್ಕೆ ಆರಂಭವಾದರೆ ಏನಾಗಬಹುದು ಯೋಚನೆ ಮಾಡಿ. ಅಷ್ಟೇ ಅಲ್ಲದೇ ಇತ್ತೀಚೆಗೆ ತಾನೇ ಸೋಮಶೇಖರ್ ಅವರು 1.5 ಕೋಟಿ ರೂಗಳ ವೆಚ್ಚದೊಳಗೆ ಭೀಮನಕುಪ್ಪೆಯ ಗ್ರಾಮದೊಳಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸಿದ್ರು. ಕಾಂಕ್ರೀಟ್ ರಸ್ತೆ ಇವತ್ತು ಮಾಡಿಲ್ವಾ ಅನ್ನುವ ರೀತಿ ಒಳಗೆ ಹದಗೆಟ್ಟು ಹೋಗಿದೆ, ಕೇವಲ 10-12 ದಿವಸಕ್ಕೋಸ್ಕರವಾಗಿ. ಅಷ್ಟೇ ಅಲ್ಲದೆ ಈ ವಾಹನಗಳು ಅಲ್ಲಿ ಹೋಗಲಾರಂಭಿಸಿದ ನಂತರದೊಳಗೆ ಕಳಪೆ ಕಾಮಗಾರಿ ಆಗಿದೆ ಎನ್ನುವುದು ಸತ್ಯವಾದರೂ ಕೂಡ ಅಲ್ಲಿ ಇದ್ದಂತಹ ವಾಟರ್ ಲೈನು ಮತ್ತು ಒಳಚರಂಡಿ 2 ಲೈನುಗಳು ಒಡೆದು ಹೋಗಿ ಒಂದೇ ನೀರು ಸೇರ್ಪಡೆಯಾಗಿ ಕುಡಿಯುವ ನೀರು ಕೂಡ ಕಲುಷಿತವಾಗಿ ಅನೇಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೊಡ್ಡ ದೊಡ್ಡ ಮರಳು, ಮಣ್ಣು, ಜಲ್ಲಿ ತುಂಬಿದ ಲಾರಿಗಳು ಹೋಗ್ತಾ ಇರೋದ್ರಿಂದ ಅದರ ಧೂಳಿನಿಂದ ಅನೇಕರಿಗೆ ಸಾಕಷ್ಟು ತೊಂದರೆಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾಗಿ ಹೇಳುವುದನ್ನು ಹೇಳಿ ಸಾಕಾಗಿ ಈ BDA ಅಧಿಕಾರಿಗಳ ನಿರ್ಲಕ್ಷ್ಯ, PWD ಅದು ಬರದೇ ಹೋದರೂ ಕೂಡ ರೈಲ್ವೆ ಅವರ ಜೊತೆಗೆ PWD ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ಪರ್ಯಾಯ ರಸ್ತೆಯ ಚಿಂತನೆ ಮಾಡದೇ ಇರುವುದನ್ನು ವಿರೋಧಿಸಿ ರಾಮೋಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಹೇಶ್, ಸದಸ್ಯ ಚಂದ್ರಪ್ಪ ಸೇರಿದಂತೆ, ರಾಮೋಹಳ್ಳಿಯ ಮುಖಂಡ ಚೇತನ್ ಸೇರಿದಂತೆ ಹಲವರು ಗ್ರಾಮಸ್ಥರ ನೆರವಿನೊಂದಿಗೆ ಅಲ್ಲಿ ಒಂದು ರೀತಿಯೊಳಗೆ ಪ್ರತಿಭಟನೆಯನ್ನು ಮಾಡಿದರು. ಊರು ಒಳಗೆ ಹೋಗುವಂತಹ ರಸ್ತೆಗೆ ಮಣ್ಣನ್ನು ಸುರಿದು ಯಾವ ವಾಹನಗಳಿಗೂ ಬಿಡಬಾರದು ಅಂಥೇಳಿ ತಡೆ ಒಡ್ಡಿದ್ರು. ಹಾಗಾದರೆ ವಾಹನಗಳ ಗತಿ ಏನು? ವಾಹನಗಳಿಗೆ ತೊಂದರೆ ಮಾಡುವುದಿಲ್ಲ, ಪರ್ಯಾಯ ವ್ಯವಸ್ಥೆ ಇದೆ. 100 ಅಡಿ ರಸ್ತೆಯೊಳಗೆ ಹೋಗುವುದಕ್ಕೆ ಅವಕಾಶವಿದ್ದರೂ ನಮ್ಮ ರಸ್ತೆಯೊಳಗೆ ಹೋಗಿ ನಾಗರಿಕರು ಕಷ್ಟಪಡುವಂತಾಗಿದೆ ಅನ್ನುವಂಥ ಅಳಲು ಅನೇಕರದು. ಇನ್ನೊಂದು 100 ಅಡಿ ರಸ್ತೆ ಏನಿದೆ ಅದರ ಕಂಟಿನ್ಯೂಷನ್ ಮಾಡಿಕೊಂಡು ಆ ರಸ್ತೆ ಅಭಿವೃದ್ಧಿಪಡಿಸಿದರೆ BDAನವರು ಸುಲಭವಾಗುತ್ತಿತ್ತು. ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅಲ್ಲಿದ್ದವರು ಅನೇಕರು ಮಾತನಾಡ್ತಾಯಿದ್ರು, 100 ಅಡಿ ರಸ್ತೆಗೆ ಸಂಬಂಧಪಟ್ಟಂಥ ಕೆಲವರ ಜಮೀನನ್ನು ಅಥವಾ ಸೈಟನ್ನು ವಶಪಡಿಸಿಕೊಂಡಿಲ್ಲ, ಅಥವಾ ರಸ್ತೆ ಮಾಡುವಾಗ ಅವರಿಗೆ CD ಕೊಡಬೇಕು. ಇವರು 40 ಲಕ್ಷ, 50 ಲಕ್ಷ, 1000 ಲಕ್ಷ ಲೆಕ್ಕಾಚಾರಕ್ಕೆ CDಗಳನ್ನು ಮಾರಿಬಿಟ್ಟಿದ್ದಾರೆ. ಹಾಗಾಗಿ BDA ಅಧಿಕಾರಿಗಳು ಮೀನಾಮೇಷ ಎಣಿಸುವುದರ ಮೂಲಕವಾಗಿ ಭೀಮನಕುಪ್ಪೆಯ ಗ್ರಾಮಸ್ಥರು ರೋಗಗ್ರಸ್ತವಾಗುವಂಥ ಪರಿಸ್ಥಿತಿಯ ನಿರ್ಮಾಣವನ್ನು ಮಾಡಿದ್ದಾರೆ ಅಂಥೇಳಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಕೆಲವು
ವಾಹನ ಸವಾರರಿಗೆ ರಸ್ತೆ ಹುಡುಕಾಟ ಕಷ್ಟ ಆಯಿತು, ನಂತರ ಹೋಯಿತು, ಅದು ಪ್ರಶ್ನೆ ಬೇರೆ. ಅಲ್ಲಿರ್ತಕ್ಕಂತಹ ಮಹಿಳೆಯರ ಆಕ್ರೋಶ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರು ಹೇಳ್ತಿದ್ದಂಥ ಒಂದೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೇವೆ. ಅದಾದ ಮೇಲೂ ಕೂಡ ಅಲ್ಲಿಯ ರಾಮೋಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ರವರು ಮಾತನಾಡಿದ್ರು. ಅನೇಕ ಬಾರಿ ದೂರವಾಣಿಯಲ್ಲಿ ಹೇಳಿದ್ದೇವೆ, ಆದರೆ ಗಮನ ಹರಿಸಿಲ್ಲ, ಕೆಲಸ ಮಾಡಿಲ್ಲ, ಈಗ ತೊಂದರೆ ಆಗ್ತಾಯಿದೆ. ನಾವು ಸಣ್ಣ ಪುಟ್ಟ ರಸ್ತೆಗಳಿದ್ದಾವೆ, ಆ ರಸ್ತೆಗಳೊಳಗೆ ಮಕ್ಕಳು ಆಟ ಆಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟೋ ಮನೆಗಳಿಗೆ ಅಪಘಾತವಾಗಿ ಮನೆಯ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದು ಹೋಗಿದೆ. ಇವ್ರಿಗೆ ಏನು ಹೇಳಬೇಕು ನಾವು? ಹಾಗಾಗಿ ಆ ಸರಿಪಡಿಸುವವರಿಗೆ ನಾವು ಒಳಗಡೆ ಬಿಡುವುದಿಲ್ಲ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಟ್ಟರು. ಸದಸ್ಯ ಚಂದ್ರಪ್ಪ ಹೇಳಿಕೆ ಕೊಟ್ಟರು, ಗ್ರಾಮಸ್ಥರ ಹೇಳಿಕೆಯನ್ನು ಕೊಟ್ಟರು. ಇಡೀ ಗ್ರಾಮಸ್ಥರ ಹೇಳಿಕೆ, ಅದಕ್ಕೂ ಮುಂಚೆ ನಡೆದಂತಹ ಚರ್ಚೆ, ನಾಗರಿಕರ ಚರ್ಚೆ, ಪೊಲೀಸ್ ಅಧಿಕಾರಿಯೊಬ್ಬರು ಸಿವಿಲ್ ಡ್ರೆಸ್ ಒಳಗೆ ಬಂದು ಮಾತನಾಡಿದಂಥದ್ದು ಎಲ್ಲ ವಿವರವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಭೀಮನಕುಪ್ಪಿಯ ಗ್ರಾಮದ ಒಳಗಡೆ ಆಗಿರುವಂತಹ ನೀರಿನ ಅನಾಹುತ ಇದೆಯಲ್ಲ, ಆ ದೃಶ್ಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಗಮನಿಸಿ, ಇದು ಮೊದಲನೆಯ ಸುದ್ದಿ. ಅಲ್ಲಿ ಹಾಕಿದಾರಲ್ಲ, ಇಲ್ಲಪ್ಪ ಪೊಲೀಸ್ ಹಾಕಿ ಸರ್, ಇಲ್ಲಪ್ಪ ಅಲ್ಲಪ್ಪ ಹಾಕಿ 2 ದಿನ ಚಾಲು ಮಾಡ್ತೀನಿ. ನೆನ್ನೆ ಕರೆದಿತ್ತು, ಅಲ್ಲಪ್ಪನ ಹಾಕ್ತೀನಿ ಇಲ್ಲಪ್ಪನ ಹಾಕ್ತೀನಿ ಅಂತ ಅಂದ್ರು. ಇಲ್ಲಿ ಕೇಳಿ, ಎಣ್ಣೆ ಹಾಕಿದ್ರು ಒಬ್ಬನ 1 ಅವರ್ ಅಷ್ಟೇ ಆಗಿದ್ದು. 1 ಅವರ್ ಆಗ್ತದೆ, ಅಲ್ಲೇ ಅರ್ಧ ಗಂಟೆನಿಲ್ಲ ಹೊಟ್ಟದ ಅವನು ಪೊಲೀಸನು. ಅವ್ನು ಕೇಳಿದ್ದೆ, ಹೋರಿ ನಾನು ನಿಮ್ಮ ಮನೆ ಆಳುಗಳ, ನನ್ನ ಡ್ಯೂಟಿ 12 ಗಂಟೆ ಮುಗಿದು ಹೋಯ್ತೀನಿ ಮಗ ಅಂತ. ಆಯ್ತು ಹೋಗಪ್ಪ ಅಂತ ಬಿಟ್ಟ. ನಮ್ಮ ಮನೆ ಆಳನ್ನಲ್ಲ ಪೊಲೀಸರು, ಚಂದ್ರಪ್ಪ ಅಂತ. ಇಲ್ಲಿ ಕೇಳಿ, ಹೌದು ನಾನು ಮೆಂಬರೇ, ಇಬ್ಬರು ಮೆಂಬರೇ. ಇಲ್ಲಪ್ಪ ಒಬ್ಬರು ಹೋಮ್ ಗಾರ್ಡ್ ಹಾಕಿದ್ರು. ನಾನು ಕೇಳಿದಪ್ಪ, ಯಾರು 6 ವೀಲ್ ಬಿಟ್ಟು ಇಲ್ಲಿ ಮಿಕ್ಕಿದ ಬಸ್ ಆಗಲಿ ಕಾರ್ ಆಗಲಿ ಬಿಟ್ಬಿಟ್ಟು ಇಲ್ಲಿ ಮಿಕ್ಕಿದ್ನ ಈ ಕಡೆ ಕಳಿಸಿ ಲೈಟ್ ರೋಡ್ ಅಂತ. ಆಯ್ತು ಇಲ್ಲೇ ಇರ್ತೀನಿ. ನೆಕ್ಸ್ಟ್ ರಾತ್ರಿ 8 ಗಂಟೆಗೆ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಅಂದ. 9 ಗಂಟೆ ಯಾರಪ್ಪ ಅಂದ, 3 ಗಂಟೆ 4 ಗಂಟೆ ಅಷ್ಟೇ ಇದ್ದಿತ್ತು. ತಿರ್ಗಾ ಹೊರಟವ್ರು 6 ಗಂಟೆಗೆ ಬಂದ. ಯಾಕೆ ರೀತಿ ಕೆಲಸ ಮಾಡಂಗಿದ್ರೆ ಮಾಡ್ರಿ. ಹಾಕಿದ್ದು ನೋಡಿ ಸರ್, ಈಗ ಬ್ಲಾಕ್ ಮಾಡ್ತಾ ಇದೀವಿ ಅಂತ ಹೇಳ್ದ ಲಕ್ಷ್ಮಣ್ ಸಾಹೇಬ್ರಿಗೆ ಹೇಳ್ದ. ಲಕ್ಷ್ಮಣ ಸಾಹೇಬ್ರಿಗೂ ಇದಕ್ಕೆ ಸಂಬಂಧ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನಮ್ಗೆ ಇಶ್ಯೂ ಮಾಡಾರೆ, ನಮ್ ಕಾಲ ಸಾಲ್ವ್ ಮಾಡೋರು. ಆಯ್ತು, ನಮ್ಗೆ ಸಾಲ್ವ್ ಮಾಡೋರು ಯಾರು ಹೇಳಿ? ಕರ್ಕೊಂಬನ್ನಿ, ಕಳ್ಸಿ. ಅವ್ರು ಯಾರು ನಿಮ್ ಲ್ಯಾಂಡ್ ಆರ್ಡರ್ ಇದಾಯ್ತು, ಕರ್ಸಿ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಊರಲ್ಲಿ 1 ನಿಮಿಷ ರೀ, ಊರಲ್ಲಿ 1 ನೀರು ಕುಡಿತಾ ಇದಾರೆ ಇವತ್ತು. 1 ನೀರು ಅವ್ರಿಗೆ ಅವರೇ ಬರ್ಲಿ ಅಂತ ಇದು ಮಾಡಿರೋದು. ಎಲ್ಲಿ ಮಾಡ್ತಾರೆ? 100 ಅಡಿ ರಸ್ತೆ ಆರಾಮಾಗೈತಲ್ಲಿ. ಹೋಗಿ 100 ಅಡಿ ರಸ್ತೆಯಲ್ಲಿ ಹೋಗಿ ಊರೊಳಗೆ ಒಂದ್ಸತಿ ನೀವು ಮಾನವೀಯತೆ ಇದ್ರೆ ಒಂದ್ಸತಿ ಊರೊಳಗೆ ಚೆಕ್ ಮಾಡ್ಕೋಬೋಗಿ. ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ನಾನು. ಮತ್ತೆ ಸಾಯ್ತಾ ಇದೀವಿ, ನಾವಿಲ್ಲಿ ಸಾಯ್ತಾ ಇದೀವಿ. ಮನೆಗೆ ಪಂಜರ ಕಟ್ಕೊಂಡಿದೀವಿ, ಮಾಸ್ಕ್ ಇಲ್ದ್ರೆ ಓಡಾಡ್ತಾ ಇಲ್ಲ ನಾವು. ಹಂಗಾಗಿದೆ ಕಥೆ. ನನ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ 3 ದಿನ ಆಗೈತೆ. ಆಸ್ಪತ್ರೆಗೆ ಹೋಗಿ ಬನ್ನಿ, ನನ್ನ ಹತ್ರ ರೆಸಿಪ್ಟ್ ಇದೆ. 3 ದಿನ ಆಯ್ತು ನಾನು ಆಸ್ಪತ್ರೆಗೆ ಹೋಗಿದ್ದೀನಿ. ಊರಲ್ಲಿ ಪ್ರತಿಯೊಬ್ರು ಗಲಾಟಿ. ಯಾರು ನಮ್ಮ ಸಮಸ್ಯೆ ಕೇಳೋರು ಯಾರು ಹೋಗ್ಲಿ? 1 ವಾರದಿಂದ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ಆರಾಮಾಗಿ ಊರಿಗೆ ನಮ್ಮೂರು ನೆಮ್ಮದಿ. ಈ ರೋಡಲ್ಲ ಹೌದು ಸರ್, ಈ ರೋಡಲ್ಲೂ ಹಾಳಾಗಿದೆ ಸರ್. ಈ ರೋಡ್ ನಿಮ್ಮಿಂದ ಹಾಳ ಕೂತಿದೀವಿ ನಾವು. ನೋಡಿ ಸರ್, ನಿಮ್ ಸೀನಿಯರ್ ಆಫೀಸರ್ ಕರೆಸಿ ಮಾತಾಡೋಣ, ಕ್ಲಿಯರ್ ಮಾಡ್ಕೊಳ್ಳೋಣ. ಯಾರನ್ನ ಕರ್ಸು, ನನ್ಗೇನು ಡಬಲ್ ಕರ್ಸಿ ಸರ್. ನೋಡಿ ಸರ್, ಜನಕ್ಕೇನೆ ತೊಂದರೆ ಆಗ್ತಿರೋದು. ಮೀಟಿಂಗ್ ಹೇಳಿ, ಬರಕ್ ಹೇಳಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಲ್ಲರೂ ಫೋನ್ ಮಾಡ್ತೀನಿ. ಬೇಡ ಬಿಡಿ ಸರ್, ಬಿಡಿ. ಇವ್ರ ಸ್ಟೋರಿ ಹೇಳ್ಬಿಡ್ಲಾ? ಯಾವ್ಯಾವ 100 ಫೀಟ್ ರೋಡ್ಗಳಲ್ಲಿ ಜಮೀನುಗಳು ಏನಕ್ಕೆ ತಗಂತಿಲ್ಲ ಅಂದ್ರೆ,
ಸಿಡಿಗಳು ಮಾರ್ಕೊಂಡ್ಬಿಟ್ಟವ್ರೆ. ಈಗ ಹೋಗಿ ಅಲ್ಲಿ ಕೈ ಇಕ್ಕಿದ್ರೆ ಅವನಿಗೆ ಸಿಡಿ ಕೊಡ್ಬೇಕು ಓನರ್ಗೆ, ಅದು ಇಶ್ಯೂ ಆಯ್ತದೆ. ಆ ಒಂದ್ ಪರ್ಪಸ್ಗೋಸ್ಕರ ಇವರು ಇದನ್ನ ಮಾಡ್ತಾ ಇರೋದು. ಇದಷ್ಟೇ ಇಲ್ಲಿ. ಈಗ ಬೇಡ ಬಿಡಿ ಸರ್, ಈಗ ನಿಮ್ ಮ್ಯಾಟರ್ ಅಲ್ಲ ಹೇಳಿರಪ್ಪ. ಹೇಳಪ್ಪ ಯಾರಪ್ಪ? ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲಿಗೆ? ಟೋಟಲ್ NPK ಆಯ್ತುಪ್ಪ. ಈಗ ಒಂದು ವಾರದಿಂದ ಐತಿದ್ವು ನಿಮ್ಗೆ ಹೆಚ್ಚು ಕಮ್ಮಿ ಡಬಲ್ ಈಗ ಹೇಳಿ ಸೋಮವಾರ ಇಲ್ಲಿ ಭಾನುವಾರ ನಾನು ಖುದ್ದ ಮಾತಾಡಿದ್ದೀನಿ. ಶುಕ್ರವಾರ ಸಂಜೆ ಭಾನುವಾರ ನೈಟ್ 12 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಶುಕ್ರವಾರ ನೈಟ್ ನಾನು ಖುದ್ದಾಗಿ ಈಗ ಮಾತಾಡಿದ್ದೀನಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ. ಶುಕ್ರವಾರದಿಂದ ಇಲ್ಲಿ ತನಕ ಒಂದು ಆನ್ಸರ್ ಇಲ್ಲ, ಒಂದು ಫೋನ್ ಬಂದಿಲ್ಲ ನಮಗೆ. ನಾವು ಸಡನ್ ಆಗಿ ಮಾಡೋದ್ ಬೇಡ ಅಂತ ನಾವು 10 ದಿವಸ ಕಾಯ್ದಿದ್ದೀವಿ. ಈಗ ಬಂದ್ಬಿಟ್ಟು ನೀನ್ ಜಾಗ ನೋಡ್ತೀನಿ, ಮಟ್ಟ ನೋಡ್ತೀನಿ, ಇವಾಗ ಯಾವ ಲೆಕ್ಕ ಸರ್? ಕರ್ಸಿ, ಬೇಗ ಕರ್ಸಿ. ದೇವಸ್ಥಾನದ ಹತ್ರ ಅಲ್ಲಿ ಲಾರಿಗಳು ಹೋಗ್ತಿದ್ವು. ಇದೇ ಟೈಮ್ಗೆ BD ಅವ್ರು ಎಂತ ಕಂತ್ರಿ ಕೆಲಸ ಮಾಡ್ತಾರೆ ಅಂದ್ರೆ, ಹೆಂಗೋ ಇಲ್ಲಿ ಬ್ಲಾಕ್ ಆಗತ್ತಾನೆ, ಇಲ್ಲ ಅದನ್ನ ನೋಡ್ಕೊಂಡ ಆಮೇಲೆ ಮಾಡಬಹುದು, ಕಿತ್ತಾಕಿದ್ರು. ನಾನು ಅದನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ದೀನಿ. ಆಮೇಲೆ ಅಲ್ಲೇ ಬಿಟ್ಟಿದೀವಿ ಅಂತಾರೆ. ಹಿಂಗೆ ಅದು ಟರ್ನಿಂಗ್ ಜಾಸ್ತಿ ಹೆವಿ ನೋಡಿದ್ರ ನೀವು? ಇಲ್ಲಿ ನಮ್ಮ ಗಾಡಿಗಳು ಇದು ಲಗೇಜ್ ಗಾಡಿ, ಪ್ರತಿಯೊಂದು ಗಾಡಿನೂ ಜಲ್ಲಿ ಗಾಡಿ ಎಲ್ಲ ಇದೆಲ್ಲ ಈ ಕಡೆ ಓಡಾಡೋದ್ರಿಂದ ತುಂಬ ಅನಾನುಕೂಲ ಆಗ್ತಾ ಇದೆ ಸರ್. ಇಲ್ಲಿ ನೀರಿನ ಸಮಸ್ಯೆ, ಒಂದು ವಾರ ಆಯಿತು ನೀರು ಬಿಟ್ಟು, ಎಲ್ಲ ಪೈಪ್ಗಳೆಲ್ಲ ಒಡೆದೋಗಿದೆ. ಮತ್ತು ಕರೆಂಟ್ ಪೈಪು, ಮತ್ತು ದೇವಸ್ಥಾನದ ಮರನೇ ಉಜ್ಕೊಂಡೋಗಿದ್ದಾರೆ, ಮತ್ತು ಇರೋ ಮನೇನೂ ಕಾಂಪೌಂಡ್ ಹೊಡೆದಾಕಿದ್ದಾರೆ ಸರ್. ನೀರಿಗೆ ಸಮಸ್ಯೆ, ಎಲ್ಲ ಆರೋಗ್ಯ ಸಮಸ್ಯೆ, ಮಕ್ಕಳು ಓಡಾಡೋಕ್ಕಾಗಲ್ಲ, ರೋಡ್ ಕ್ರಾಸ್ ಮಾಡೋದಕ್ಕಾಗಲ್ಲ, ವಯಸ್ಸಾದವ್ರು ಓಡಾಡೋಕ್ಕಾಗ್ತದೆ, ತುಂಬ ಅನಾನುಕೂಲ ಆಗ್ತಾಯಿದೆ ಸರ್. ದಯವಿಟ್ಟು ನಮಗೆ ಇದರಿಂದ ಮುಕ್ತಿ ಕೊಡಿಸಿ ಸರ್. ಏನು ಮಾಡ್ತೀರಾ, ನಮಗೆ ಈ ಕಡೆ ಗಾಡಿಗಳು ಬರ್ದಂಗೆ ಏನು ಮಾಡ್ತೀರಾ ಮಾಡಿ ಸರ್. ಅದಕ್ಕೆ ರೋಡು ಎಲ್ಲ ಚಿಕ್ಕದಿದೆ, ರೋಡೆಲ್ಲ ಚಿಕ್ಕದ್ರಲ್ಲಿ ಅಷ್ಟು ಹೆವಿ ಗಾಡಿಗಳೆಲ್ಲ ಬಂದರೆ ಮನೆಗಳಿಗೂ ತೊಂದರೆ ಆಗುತ್ತಲ್ವಾ. ಪೈಪ್ಗಳೆಲ್ಲ ಒಡೆದೋಗಿದೆ, ನೀರು ಪೈಪ್ಗಳೆಲ್ಲ ಒಡೆದೋಗಿದೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆ ಮಕ್ಳುಗಳಿಗೆಲ್ಲ ತೊಂದರೆ ಆಗುತ್ತೆ. ಏನಾದರೂ ಯಾರೋ ಮೊನ್ನೆ ಆಕ್ಸಿಡೆಂಟೇ ಆಯಿತು, ಮಗನ ಕರ್ಕೊಂಡು ಹೋಗ್ತಾ ಇದ್ರಂತೆ ಬೈಕಲ್ಲಿ, ಹಂಗೆ ದೇವಿ ಗಾಡಿನೇ ಬಂದು ಗುದ್ದಿದೆ. ಈ ಥರ ತೊಂದರೆ ಆಗಲ್ವಾ? ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ಮಕ್ಳುಗಳೆಲ್ಲನೂ. ಉಪಯೋಗಿಸ್ಬಾರ್ದು, ಯಾಕಂದ್ರೆ ಇದು ತುಂಬಾ ಚಿಕ್ಕ ಹೊರಗಡೆ ರೋಡ್ ಇದೆಯಲ್ಲ, ಅಲ್ಲಿ ಹೋದ್ರೆ ಆಗುತ್ತಲ್ವಾ. ಹೆವಿ ಗಾಡಿಗಳೆಲ್ಲ ಬರ್ತಾ ಇದೆ. ಮನೆಯಿಂದ ಹೊರಗಡೆ ಬರಕ್ಕಾಗ್ತಿಲ್ಲ, ವಯಸ್ಸಾದವರು ಮಕ್ಕಳು ಮರಿ ಯಾರು ಬರಕ್ಕಾಗ್ತಿಲ್ಲ. ಒಂಚೂರು ಗಾಡಿ ಬರ್ದಂಗೆ ನೋಡ್ಕೊಳ್ಳಿ. ಲಾರಿಗಳೆಲ್ಲ ಬಂದಿಲ್ಲ, ಉಗ್ಗೆಲ್ಲ ಬಂದಿಲ್ಲ, ನಾವೇನು ಮಾಡೋದು ಸರ್? ವಿಜಿಗೆ ಬರಕ್ಕೆ ಆಯ್ತದೆ ನಾವು? ಸಿಮೆಂಟ್ ಲಾರಿಗಳೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ಪೊಲೀಸರೆಲ್ಲ ಬಿಟ್ಟು ಕಳಿಸ್ತಾವ್ರೆ. ನಾವು ಇನ್ನೇನು ಮಾಡೋಣ? ಪೊಲೀಸ್ ಕಳ್ಕೊಂಡು ನಾವು ತರ್ತಾರೆ, ನಾವೇನು ಮಾಡೋಣ? ಬರುತ್ತಾನೆ ಅಲ್ಲೇ ಅವರೇ ಪೊಲೀಸ್ನವರು ಬಿಟ್ಟು ಕಳಿಸ್ತಾನೆ ಅವ್ರೆ. ನಾವು ತಡಾಗ್ತಾನೆ ಇದ್ದೀವಿ, ಅದು ಕಳಿಸ್ತಾನೆ ಅವ್ರೆ. ಯಾವ ಬೇಡ ಮಕ್ಕಳು ಮನೆಗಳು ಸಿಕ್ಕೊಂಡು ನೀರುಗಳು ಇಲ್ಲ ಕಂಡು ಕಂಟ್ರೋಲ್ ಮಾಡಿದೀವಿ. ಕಂಟ್ರೋಲ್ ಮಾಡಿದ್ರು ಅಡ್ಡ ನೀನೆ ಕಾಂಪೌಂಡ್ ಮಣ್ಣು ಹಾಕು ಅಂದ್ರು, ಕಾಂಪೌಂಡ್ ಕಟ್ತೀನಿ ಬಿಡೆ ಅಂದಿದ್ಕೆ ನೀನ್ ಯಾವ ನನ್ಗೆ ಹೇಳಕ್ಕೆ ಅಂತಾರೆ. ಏಕವಚನದಲ್ಲೇ ಮಾತಾಡ್ಸಿದ್ರು. ಮತ್ತೆ ವಯಸ್ಸಾದವರೆಲ್ಲ ಇದಾರೆ ಸರ್. ಎಷ್ಟು ಡಸ್ಟ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಕೂಡ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ. ಆಲ್ರೆಡಿ ಒಂದು 15 ದಿವಸ ನಾವು ಅನುಭವಿಸ್ತಾ ಇದೀವಿ ಸರ್. ಇವತ್ತೇ ನಮ್ಮ ಮಾಸ್ಕ್ ಇಲ್ದ್ರೆ ಹೊರಗಡೆ ಬಂದಿರೋದು. ಈಗ ಅಷ್ಟು ಅನಾನುಕೂಲ ಮಾಡ್ತಾ ಇದ್ದಾರೆ ಸರ್. ಒಂದು ಇದಿಲ್ಲ ತುಂಬಾ. ದಯವಿಟ್ಟು ನಮ್ಗೆ ಗಾಡಿಗಳನ್ನ ನಿಲ್ಲಿಸಿ ಫಸ್ಟ್ ಏನ್ ಮಾಡ್ತೀವಿ ನಮ್ಗೆ ಅದು ಅನುಕೂಲ ಪ್ಲೀಸ್ ಮಾಡ್ಕೊಡಿ ಸರ್. ಅಷ್ಟೇ ಬಂದ್ ಬೇಕು ನಮ್ಮ ಮನೆ ಹತ್ರ ಬಂದು ನೋಡಿ ಚೆಕ್ ಮಾಡಿ ಸರ್. ನಾವೇನು ಸುಳ್ಳು ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಗಾಡಿ ಇಟ್ಟಿರೋ ಅವತ್ತು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಬಂದು ನೋಡಿ ಮಾಜರ್ ಮಾಡ್ಕೊಂಡು ಮಾಡಿ ಸರ್ ನೀವು ದಯವಿಟ್ಟು. ಏನಿತ್ತು ಅನಾನುಕೂಲ ಆಗಿದೆ ಅನ್ಬಿಟ್ಟು. ನಾವು ಟ್ಯಾಕ್ಸ್ ಕಟ್ತೀವಿ ಅಂತಾರೆ, ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ, ಏನಮ್ಮ ನಿಮ್ ಕಷ್ಟ ಅಂತಾರೆ. ನಾವು ಟ್ಯಾಕ್ಸ್ ಕಟ್ತೀವಿ. ದೊಡ್ಡವ್ರು ಹೇಳಿದ್ರು ನಾವು ಟ್ಯಾಕ್ಸ್ ಕಟ್ತೀವಿ, ಗೌರ್ಮೆಂಟ್ ಅಲ್ವಾ ಇದಂದ್ರೆ ಅವ್ರು 2 ಲಕ್ಷ ಟ್ಯಾಕ್ಸ್ ಕಟ್ತಾರಮ್ಮ ಒಂದೊಂದು ಗಾಡಿಗೆ. ಹೋಗ್ಲಿ ಬಿಡ್ರಿ, ನೀವು ಕಟ್ಟಲ್ವಾ, ಹಂಗೆ ಇರ್ತೀರಾ ಅಂತ ನಮಗೆ ಬೈದ್ರು. ನೆನ್ನೆ ಬೈದ್ರು. ನಾವೆಲ್ಲ ಬಂದು ಕೇಳಕ್ಕೆ ನಮ್ಗೆ ಬೈತಾರೆ. 2 ಲಕ್ಷ ಟ್ಯಾಕ್ಸ್ ಕಟ್ತಾರಮ್ಮ, ಹೋದ್ರೆ ಹೋಗ್ಲಿ ಬಿಡ್ರಿ ಅಂತ. ನಮ್ಗೆ ನೀರ್ ಬೇಡವಾಗಾದ್ರೆ ಚಿಕ್ಕ ಮಕ್ಳನ್ನ ಮಾಡಿಕೊಂಡು 1 ವಾರದಿಂದ ಹಾಸ್ಪಿಟಲ್ ತಿರ್ಗಿದೀವಿ, ಕೇಳ್ರಿ ಅವ್ರನ್ನೇನೆ. ಚಿಕ್ಕ ಮಕ್ಳು ಅವ್ರ ಬೀದಿಗೆ ಬರ್ದಿರ ಮನೆ ಒಳಗಡೆ ಕೂಡಾಕೊಂಡು ಇರಕ್ಕಾಗುತ್ತಾ ನಾವು? ಈ ಮಕ್ಳು ಮನೇಲಿ ಇಟ್ಕೊಂಡು ನಾವು ನೀರು ಎಲ್ಲ ಓಡಾಡ್ಬೇಕು, ಎಲ್ಲ ಅಂತ ಓಡಾಡ್ಬೇಕು. ನಾವು ಇರೋದು ಒಬ್ಬೊಬ್ರು ಮನೆಗಳಲ್ಲಿ. ಯಾರು ಓಡಾಡ್ತೇವೆ? ಒಂದ್ ಕಡೆ ಮಗುನ್ ನೋಡ್ಕೊಂಡು ಮಗು ಎಲ್ಲ ಮಣ್ಣಲ್ಲಿ ಆಟ ಆಡ್ತಿರ್ತವೆ, ಡಸ್ಟ್ ಅಲರ್ಜಿ ಆಗ್ದಂಗ ಹಂಗೆ ಇರುತ್ತಾ? ದಯವಿಟ್ಟು ಇದನ್ನ ನಮ್ಗೆ ಗಮನ
ಹಿರಿಯ ದೊಡ್ಡವ್ರ ಗಮನ ತಂದು ನಮ್ಗೆ ದಯವಿಟ್ಟು ಅನುಕೂಲ ಮಾಡ್ಕೊಡಿ ಸರ್ ಪ್ಲೀಸ್ ಸರ್, ಇದನ್ನ ನಾವು ಕೇಳ್ತಾ ಯಾವ ಇರೋದು. ಹೆವಿ ನಮ್ಗೆ ಇದು ಆಗ್ತಾ ಇಲ್ಲ ಸರ್, ತಡ್ಕೊಳಕ್ ಆಗ್ತಾ ಇಲ್ಲ ಸರ್ ಇಲ್ಲಿ ರೋಡ್ನಲ್ಲಿ. ಇದೆ ಜಾಗ ಇದೆ, 100 ಫೀಟ್ ರೋಡ್ ಇದೆ, ಅದಕ್ಕೆ ಅನುಕೂಲ ಮಾಡ್ಕೊಡಿ. 100 ಫೀಟ್ ರೋಡಲ್ಲಿ ಹೋಗ್ಲಿ, ನಾವೇನು ಅವ್ರಿಗೇನು ಬೇಡ ಅಂತ ನಾವೇನು ಇದು ಮಾಡ್ತಾ ಇಲ್ಲ, ನಾವು ಅವ್ರಿಗೆ ಇದು ಮಾಡ್ತಿಲ್ಲ. 100 ಫೀಟ್ ರೋಡ್ ಇದೆ, ಅವ್ರಿಗೆ ಅನುಕೂಲ ಮಾಡ್ಕೊಡಿ, ನಮಗೆ ಫಸ್ಟ್ ಅನುಕೂಲ ಮಾಡಿ ಸರ್. ಊರಲ್ಲಿ ಇರೋ ಗ್ರಾಮಸ್ಥರಿಗೆ ಫಸ್ಟ್ ಅನುಕೂಲ ಬೇಕಲ್ಲ ಸರ್ ನಮಗೆ. ನಾವು ಚೆನ್ನಾಗಿದ್ರೇನೆ ಸರ್ ಎಲ್ಲ. ಇವ್ರಿಗೆ ಬಿಟ್ಬಿಟ್ಟು ನಾವು ಹಾಳಾಗೋಕೆ ನಾವು ರೆಡಿ ಇಲ್ಲ ಸರ್. ಪೈಪು 2 ಇದು ಪಿಟ್ಟಿದ್ರು ಮತ್ತು ಇದು 2 ಸ್ಯಾನಿಟರಿ ನೀರು 2 ಒಟ್ಟಿಗೆ ಹಾಕಿ ಅದೆರಡು ಒಡೆದೋಗಿದೆ. ಆ ನೀರು ನಾವು ಕುಡಿಬೇಕಾ? ಆ ನೀರು ನಾವು ಕುಡಿಬೇಕಾ ಸರ್? ಇವ್ರಿಗೋಸ್ಕರ ಅನುಕೂಲ ಮಾಡ್ಕೊಂಡು ನಾವ್ಯಾಕೆ ಸರ್ ಆ ನೀರು ಕುಡಿಬೇಕು? ಫಸ್ಟ್ ಇದೆಲ್ಲ ಇದು ಅನುಕೂಲ ಅನನುಕೂಲ ಸರ್ ನಮಗೆ. ಇದನ್ನ ದಯವಿಟ್ಟು ಇದನ್ನ ಇದು ಮಾಡಿಸಿ ಸರ್. ನಮ್ಮೂರಲ್ಲಿ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ ಇಂಟಿಮೇಟೇ ಮಾಡಿಲ್ಲ ಅವರು. ಫಸ್ಟ್ ಇಂಟಿಮೇಟ್ ಮಾಡಿಲ್ಲ, ಆಲ್ಟರ್ನೇಟ್ ರಸ್ತೆ ಉಪಯೋಗಿಸ್ಕೊಂಡು ನಮಗೆ ತೋರಿಸಿಲ್ಲ. ನಮಗೆ ಅಂತ ಹೇಳಿದ್ರೆ ವೆಹಿಕಲ್ನವ್ರಿಗೆ ಈ ಹಳೆ ಗ್ರಾಮದಲ್ಲಿ 10 ಅಡಿ 12 ಅಡಿ ರಸ್ತೆಗಳಿದೆ. 10 ಅಡಿ 12 ಅಡಿ ರಸ್ತೆಯಲ್ಲಿ 10 ವೀಲು 12 ವೀಲ್ ಗಾಡಿಗಳು ಬರ್ತಾಯಿದೆ. ಇದರಿಂದ ಕುಡಿಯೋ ನೀರಿನ ಪೈಪ್ಗಳು, ಸ್ಯಾನಿಟ್ರಿ ಪೈಪು 2ರಲ್ಲಿ ಮನೆಯಲ್ಲಿ ಕೊಳಾಯಿ ಆನ್ ಮಾಡಿದ್ರೆ ಸ್ಯಾನಿಟ್ರಿ ನೀರಾ ಕುಡಿಯೋ ನೀರಾ ಒಂದು ಗೊತ್ತಾಗ್ತಾ ಇಲ್ಲ. ಪಿಟ್ ಗುಂಡಿಗಳು ಎಲ್ಲ ಒಡೆದೋಗೈತೆ. ಬಿಲ್ಡಿಂಗಿಗೆ ಬಂದು ಗುದ್ದಿದ್ದಾರೆ. 3 ಬಿಲ್ಡಿಂಗ್ ಅದೇ ಸೇಮ್ ಹಂಗೆ ಅದೇ ಥರ ಆಗಿದೆ. ಕರೆಂಟ್ ಕಂಬನೂ ಒಂದು ಹೋಗಿದೆ. ಅಧಿಕಾರಿಗಳು ಯಾರನ್ನು ನಾನು ಲಾಸ್ಟು ಭಾನುವಾರ ಮಿಡ್ನೈಟ್ 12 ಗಂಟೆ ಕ್ಲೋಸ್ ಮಾಡ್ತಾರೆ ರಸ್ತೆಯಿಂದಾಗ BDA ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಾನೇ ಖುದ್ದಾಗಿ ಫೋನ್ ಮಾಡಿ ಮಾತಾಡಿದ್ದೀನಿ. ನನಗೂ ಇವಾಗ TV ನೋಡಿ ಗೊತ್ತಾಯಿತು, ನಮಗೂ ಏನೂ ಗೊತ್ತಿಲ್ಲ ಮಾಹಿತಿ ಇದು ಅಂದರು. 10 ದಿವಸ ಆಗಿದೆ ಸರ್. ಇಲ್ಲಿ ತನಕ ನಮ್ಮನ್ನೊಬ್ಬರು ಸ್ಪಂದಿಸಿಲ್ಲ, ನಮ್ಮನ್ನು ಬಂದು ಒಬ್ಬರು ಯಾರೂ ಮಾತಾಡಿಸಿಲ್ಲ. ಈಗ ರೈಲ್ವೆ ಆಗ್ತಿರೋದ್ರಿಂದ PWD ಅವರು ನಮಗೆ ಒಬ್ಬರು ಮಾಹಿತಿ ಇಲ್ಲ, PWD ಅವರು ಬಂದಿಲ್ಲ, ರೈಲ್ವೆನವರು ಇಲ್ಲ, ಯಾವುದು ಅಂತ ತೋರಿಸಿಲ್ಲ. ಮತ್ತು ಮೇಜರು ಸಣ್ಣ ಮಕ್ಕಳು ಮನೆ ಬಿಟ್ಟು ಒಳಗಡೆಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಸ್ಕೂಲಿಗೆ 8 ಗಂಟೆಗೆ ಸ್ಕೂಲ್ ಇರೋದು, 10 ಗಂಟೆ ಯಾರು ನಮ್ಮೂರು ಪಾಸಾಗಿ ವೆಹಿಕಲ್ಗಳು ಮೂವ್ ಆಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಸೇರಿಸಲ್ಲ, ಮಕ್ಕಳನ್ನ ಆಚೆ ನಿಲ್ಲಿಸ್ತಾರೆ. ಮತ್ತು ಬರೀ ಮಕ್ಕಳು ಸ್ಕೂಲ್ದು ಅಂತನೂ ಅಲ್ಲ, ಈ ಕೆಲ್ಸಕ್ಕೆ ಹೋಗೋರ್ದು ಸೇಮ್ ಸಮಸ್ಯೆ. ಜಾಮ್ ಆಗಿಬಿಟ್ಟು ಕೆಲ್ಸಗಳಿಗೂ ಅಷ್ಟೇ 2 ಅವರ್ 1 ಅವರ್ ಲೇಟಾಗಿ ಹೋದರೆ 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ. ಈಗ ನಿಮ್ಮ ಸಲಹೆ ಏನದಕ್ಕೆ? ನಮ್ಮ ಸಲಹೆ ಏನಿಲ್ಲ ಸರ್. ಈಗ ಇದು ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ರೈಲ್ವೆದು ಬ್ರಿಡ್ಜ್ ಮಾಡ್ತಾವ್ರೆ. ನಮ್ದೇನು ಅದರಲ್ಲೇನು ಅಭ್ಯಂತರ ಏನಿಲ್ಲ. ಆಲ್ಟರ್ನೇಟ್ ರಸ್ತೆ ಮಾಡಲಿ, ರಸ್ತೆ ತೋರ್ಸ್ಕೊಂಡು ಕೊಟ್ಬಿಟ್ಟು ವೆಹಿಕಲ್ ಮೂವ್ಮೆಂಟ್ ಅಲ್ಲಿ ಮಾಡಲಿ. ಹಳೆ ಗ್ರಾಮದಲ್ಲಿ 10 ಅಡಿ 12 ಅಡಿ ರಸ್ತೆನಲ್ಲಿ ಬಿಟ್ಟರೆ ಏನು ಮಾಡೋಣ ನಾವು? ಟೋಟಲ್ ನಮ್ಮದು ಭೀಮನಕೊಪ್ಪೆ ಹಾಳು ಮಾಡೋಕ್ಕೆ ಇದು ಮಾಡಿರೋದು ಸರ್. ಇಡೀ ಭೀಮನಕೊಪ್ಪೆ ಹಾಳಾಗೋಗ್ಬಿಟ್ಟಿದೆ. ನೀವು ವಿಡಿಯೋ ತಗೊಂಡು ಹೋಗಿ ಮಾಡಿ. ಪ್ರತಿ ಒಂದು ಮನೆ ಮುಂದೆನೂ ನಮ್ದು 2 ರೋಡ್ ಇದೆ, ಮೇನ್ ರೋಡ್. 2 ರೋಡ್ ಹಾಳಾಗೋಗ್ಬಿಟ್ಟಿದೆ, ಬೇರೆ ಓಡಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಮಾಡಿದ್ದಾರೆ. ಪೈಪ್ಗಳು ಹಾಕಿ ಮೊನ್ನೆ ರೀಸೆಂಟಾಗಿ ಸ್ಯಾನಿಟರಿ ಯೂಸ್ ಮಾಡಿದ್ರು. ಅವರು ಅರ್ಧ ಕೆಲಸ ಮಾಡ್ಬಿಟ್ಟೋದ್ರು. ಎಲ್ಲ ಪಚ್ಚಿಡಿ ಆಗಿಬಿಟ್ಟಿದೆ ಎಲ್ಲ ಹೋಗಿ. ಇವನು ಸ್ಯಾನಿಟರಿ ನೀರು ಪ್ಲಸ್ ವಾಟರ್ ನೀರು 2 ಮಿಕ್ಸ್ ಆಗಿ ಒಂಡಾಗಿ ಬರ್ತಾ ಇದ್ದೇವೆ ಎಲ್ಲರಿಗೂ. ಈವನ್ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. 3 ದಿನದಿಂದ ನಾನು ಆಸ್ಪತ್ರೆಗೆ ತಿರ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಮುಕ್ತಿ ಕೊಡಿಸಿ ಸರ್. ಕೋಟಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರು 1.25 ಕೋಟಿ ಭೀಮನಕೊಪ್ಪೆಗೆ ಫಂಡ್ ಕೊಟ್ಟಿದ್ರು ಕಾಂಕ್ರೀಟ್ದು ರಸ್ತೆಗೆ ಅಂತ. ಸರ್ ಇವತ್ತು ಹೋಗಿ ನೋಡಿದ್ರೆ ನಿಜವಾಗ್ಲೂ ಅದು ಅಷ್ಟು ಖರ್ಚು ಮಾಡಿದಾರ ಅಂತ ಅನ್ನಿಸ್ತದೆ. ಪೂರ್ತಿ ಅದು 1.25 ವರ್ಷಕ್ಕೇ ಟೋಟಲ್ ಫುಲ್ಲು ನೀರಿನ ಮೇಲೆ ಹೋಮ ಆದಂಗೆ ಅದಕ್ಕೆ ಇದು. ಸೊ ಈಗ BDA ಆಗ್ರಹಿಸ್ತೀರಿ ನೀವು ಪರ್ಯಾಯ ರೋಡ್? ಸರ್ ಈಗ ನಮ್ಮದು ಕೆಂಪೇಗೌಡ ಬಡಾವಣೆ ಬರೋದ್ರಿಂದ ನಮ್ಮ ಗ್ರಾಮದ ಅಕ್ಕಪಕ್ಕ ನಾವು BDA ಕೇಳ್ತಾ ಇದ್ದೀವಿ ಸರ್. ಅವ್ರು ಆಲ್ಟರ್ನೇಟ್ ರಸ್ತೆ ಮಾಡಿಕೊಟ್ರೆ ನಮ್ದೇನು ಅಭ್ಯಂತರ ಇಲ್ಲ. ಊರೊಳಗೆ ಯಾವ ಗಾಡಿ ಬರುತ್ತೆ? ಎಲ್ಲ ಈ ಗಾಡಿಗಳೆಲ್ಲ ಹಿಂಗೆ ಹೋಯ್ತವೆ. ಓಪನ್ ಮಾಡಕ್ಕೆ ಏನು ತೊಂದರೆ ಆಗಿದೆ? ಏನಿಲ್ಲ, ಅದು ತೋಟಗಳನ್ನ ಬಿಡಿಸ್ಬೇಕು. ಇವರು ಅಧಿಕಾರಿಗಳು ಬಂದು ಬಿಡಿಸ್ತಿರ್ತಾನೆ. ಮನೇಲಿ ಕುಂತ್ಕೊಂಡ್ರೆ ಏನು ಮಾಡ್ತಾರೆ? ಮನೇಲಿ ಕುಂತ್ಕೊಂಡ್ರೆ ಅವ್ರು ಯಾರು ಬಿಡ್ತಾರೆ? ಇವು ನಿಧಾನಕ್ಕಾಗಲಿ ಅಂತ ಸುಮ್ಮನೆ ಆಯ್ತಾರೆ. ಅದನ್ನು ಇವ್ರು ಬಂದು ನಿಂತ್ಕೊಂಡು ಅಧಿಕಾರಿಗಳನ್ನ ಊರಿನವ್ರು ಸಪೋರ್ಟ್ ತೊಗೊಂಡು ಇದು ಓಪನ್ ಮಾಡಿಸ್ಬೇಕು. ಫಸ್ಟು ಓಪನ್ ಮಾಡಿಸ್ರೆ ಅದು ಇದಾಯ್ತದೆ. ಇಲ್ಲಾಂದರೆ ಬಗೆಹರಿಯೋದೇ ಇಲ್ಲ. ಇದು ಫುಲ್ಲು ಒಂದು 300-400 ಗಾಡಿ ಬರುತ್ತೆ ಸರ್. ಬಂದು ಬೇಕಾದ್ರೆ ಮಾಜರ್ ಮಾಡಿ ಸರ್. ಜಲ್ಲಿ ಬೀಳ್ಸ್ಕೊಂಡು ಹೋಗಿದ್ದಾರೆ. ಆ ಡಸ್ಟು ಈಗಲೂ ಹಂಗೆ ಇದೆ ಸರ್. ನಿದ್ದೆ ಮಾಡಿ 7 ದಿವಸ ಆಗಿದೆ. ಯಾವತ್ತು ಗಾಡಿ ಇದ್ಬಿಟ್ರು ಅವತ್ತಿಂದ ನಿದ್ದೆ ಮಾಡಿಲ್ಲ ಸರ್. ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಜಲ್ಲಿ ಲಾರಿ ಬರುತ್ತೆ ಏನ್ ಸರ್ ಸೌಂಡ್, ಏನ್ ಫಾಸ್ಟ್ ಆಗಿ ಬರ್ತಾರೆ ಸರ್. ನಿದ್ರೆನೇ ಬರಲ್ಲ ಈ ಸೌಂಡ್ ಅಲ್ಲಿ. ಇನ್ನೂ ನಿದ್ರೆ ಬರಲ್ಲ ಅಂದ್ರೆ ಇವರೆಲ್ಲ BDAದವರು ಫಸ್ಟ್ ಇದನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ರೋಡ್ ಮಾಡಿ ಇದು ಬಿಡಬೇಕಾಗಿತ್ತು ಸರ್. ಮೊದಲು ಫಸ್ಟ್ ಏಕಾಏಕಿ ರೋಡ್ ಮಾಡಿದ್ರೆ ಬಿಟ್ಬಿಟ್ಟು ಈಗ ಎಷ್ಟು ಸರ್ ಅನಾನುಕೂಲ ಆದ್ಮೇಲೆ ಎಲ್ಲ ಈಗ ಬರೋದಕ್ಕಿಂತ ಮುಂಚೆ ಫಸ್ಟ್ ಮಾಡಿಬಿಟ್ಟು ರೋಡ್ ಮಾಡಿಬಿಟ್ಟು ಯಾಕೆ ಸರ್ ನಮ್ಗೆ ಯಾಕೆ ಸರ್ ತೊಂದರೆ ಆಗ್ತಾ ಇತ್ತು? ಫಸ್ಟ್ ಎಲ್ಲ ಬಿಟ್ಬಿಟ್ರು ಗಾಡಿಗಳನ್ನೆಲ್ಲ. ಈಗ ಎಲ್ಲರಿಗೂ ಅನಾನುಕೂಲ ಆಯಿತು. ಈಗ ಬಂದು ಈಗ ರೋಡ್ ಇವಾಗ ಅಬ್ಜೆಕ್ಷನ್ ಮಾಡ್ತಾ ಇದೀವಿ ಸರ್. ನಾವು ಗೊತ್ತಿಲ್ಲ ಏನು ಸಾರ್ವಜನಿಕ ಎಲ್ಲ ಹೋಗ್ತಾರೆ ಹಿಂಗೆ ಅಂತ. ಇಷ್ಟೊಂದು ಆಗುತ್ತೆ ನಮ್ಗೆ ಗೊತ್ತಿರಲಿಲ್ಲ ಸರ್. ನಮಗೆ ಏನೋ ಆಗುತ್ತೆ ಬಟ್ ಇಷ್ಟೊಂದು ಮೋಸ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಬಂದು ಮಾಜರ್ ಮಾಡಿ ಸರ್. ರೋಡ್ ಮನೆ ಮುಂದೆ ಏನಾಗಿದೆ ಅಂತ ಮಾಜರ್ ಮಾಡಿ ಸರ್.
2 ದಿವಸ 3 ದಿವಸ ಅಂತ ಹೇಳಿದ್ರು ಸರ್. ಕಂಟಿನ್ಯೂಯಸ್ ಆಗಿ ಹಿಂಗೆ ಗಾಡಿಗಳು ಹೋಗ್ತಾ ಇದ್ರೆ ಎಷ್ಟು ಅನಾನುಕೂಲ ಆಗುತ್ತಲ್ವಾ ಜನಗಳಿಗೆ. ಹಾ ಹೇಳಿದ್ರು 2 ದಿವಸ, ಅದಕ್ಕೆ ನಾವು ಬಿಟ್ಟಿದ್ವಿ. ಹೇಳ್ತಾರೆ ಏನಕ್ಕಮ್ಮ ನೀವು ಡಸ್ಟು, ನಿಮಗೆ ಡಸ್ಟ್ ಅಂದ್ರೆ ನಮಗೆ ಡಸ್ಟ್ ಇಲ್ವಾ ಅಂದ್ರೆ ನಾವೇನು ಸರ್ ಮಾಡೋಣ? ನೀವು ಶಾಲ್ರಿ ತಗೊಳ್ತೀರ, ನಮ್ಗೇನು ಸರ್ ಹಣೆ ಬರ? ನಾವು ಡಸ್ಟ್ ಅನ್ಕೊಂಡು ನಾವು ಹಾಸ್ಪಿಟ್ಲ್ ದುಡ್ಡು ಖರ್ಚು ಮಾಡಬೇಕಾ? ಇದು ನಿಮ್ಮ ಡ್ಯೂಟಿ, ನೀವು ಮಾಡಲೇಬೇಕು ಸರ್. ಇದು ನನಗೂ ಡಸ್ಟ್ ಅಮ್ಮ, ನಾನು ನಿಂತಿದ್ದು ನಾವು ಅದಕ್ಕೆ ನಾವು ಜವಾಬ್ದಾರ ಸರ್. ಅಧಿಕಾರಿಗಳು ಕೇಳಿದ್ರೆ ಈ ಥರ ಹೇಳ್ತಾರೆ ಅಧಿಕಾರಿಗಳು. ಹಾಸ್ಪಿಟಲ್ ಅಲ್ಲಿ ಇದಾರ ಸರ್ ಇವಾಗ ಈ ಡಸ್ಟ್ ಅಲರ್ಜಿ. ನೋಡಿ ಇಲ್ಲಿ ಕಂಬಕ್ಕೆ ಬಸ್ಸು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ, ಜಾತ್ಯತೀತ ಜನತಾದಳದ ಅಗ್ರಗಣ್ಯ ನಾಯಕ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಟಿ.ಎನ್. ಜವರಾಯಗೌಡ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಶವಂತಪುರ ಕ್ಷೇತ್ರ ಜಾತ್ಯತೀತ ಜನತಾದಳ ಅಧ್ಯಕ್ಷರು. ಎರಡನೇದು, ಮೊಬೈಲ್ಗಳಲ್ಲಿ ಸರ್ಕಾರ ಟಾರ್ಗೆಟ್, MLA ಟಾರ್ಗೆಟ್, DK ಶಿವಕುಮಾರ್ ವಿಶೇಷ ಕಾಳಜಿ. ಏನಪ್ಪ ಇದು? ಇವತ್ತು ವಿಧಾನಸಭೆಯ ಅಧಿವೇಶನ ಬೆಳಗಾವಿಯಲ್ಲಿ ಏನು ಮುಂದುವರೆದ ಅಧಿವೇಶನ ನಡೀತಾ ಇದೆ, ಅಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಒಂದು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇಳಿ ಅದಕ್ಕೆ ಉತ್ತರವನ್ನು ಬಯಸಿದ್ದಾರೆ. ಉತ್ತರವನ್ನು ಉಪಮುಖ್ಯಮಂತ್ರಿ, ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ಕೂಡ DK ಶಿವಕುಮಾರ್ ಅವರ ಕೈಯಲ್ಲಿ ಉತ್ತರವನ್ನು ಅತ್ಯಂತ ನಾಜೂಕಾಗಿ ಕೊಡಿಸಿದ್ದಾರೆ, ಸೊಗಸಾಗಿ ಕೊಡಿಸಿದ್ದಾರೆ ಅಂತೇಳಿ ಹೊಗಳಿದ್ದಾರೆ. ಆದರೆ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡ್ತಾ ವಿಧಾನಸಭೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿ ನಾವು ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೆಮ್ಮಿಗೆಪುರ ವಾರ್ಡಿಗೆ ಸೇರಿದಂತಹ, ಈಗ ತಲಘಟ್ಟಪುರ ಆಗಿದೆ, ಸೇರಿದಂತಹ ಹಾಲಿಡೇ ವಿಲೇಜ್ ರಸ್ತೆ ಒಳಗೆ ವೈಟ್ ಟಾಪಿಂಗ್ ಆಗಬೇಕಾಗಿತ್ತು, ಎಷ್ಟೋ ವರ್ಷವಾದರೂ ಆಗಿಲ್ಲ. ನಮ್ಮ ತಪ್ಪಿಲ್ಲ, ಸರ್ಕಾರದ ತಪ್ಪಿಲ್ಲ, ಶಾಸಕರ ತಪ್ಪಿಲ್ಲ, ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿಲ್ಲ, ಗುತ್ತಿಗೆದಾರ. ಆದರೆ ಅಲ್ಲಿಯ ನಿವಾಸಿಗಳು ಇಡೀ ಸರ್ಕಾರವನ್ನು ಮೊಬೈಲ್ನಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಶಾಸಕರನ್ನು ಟಾರ್ಗೆಟ್ ಮಾಡಿ ಎಲ್ಲಿದ್ದೀರಿ ಶಾಸಕರೇ ಅಂಥೇಳಿ ಸೋಷಿಯಲ್ ಮೀಡಿಯಾದೊಳಗೆ ಹಾಕುವುದರ ಮೂಲಕವಾಗಿ ನಮಗೂ ಕೂಡ ಇರುಸು ಮುರುಸುಂಟು ಮಾಡುತ್ತಿದ್ದಾರೆ. ಇದು ತಪ್ಪು ನಮ್ಮದಲ್ಲ ಅಂಥೇಳಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಟ್ಟಂಥ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರಿಗೆ ಕೊಟ್ಟಿದ್ದೇವೆ, ನಮ್ಮ ಹುಡುಗನಿಗೆ ಕೊಟ್ಟಿದ್ದೇನೆ ಅಂಥೇಳಿ ಅಂತ. ನಮ್ಮ ಹುಡುಗನಿಗೆ ಕೊಟ್ಟಿದ್ದೇನೆ, ಅದು ಯಾವ ಅರ್ಥವೋ ಗೊತ್ತಿಲ್ಲ, ಕೊಟ್ಟಿದ್ದೇನೆ, ಅವರನ್ನು ಕರೆದು ಇದನ್ನು ಸೆಟ್ರೇಟ್ ಮಾಡಿಸ್ತೀನಿ ಅನ್ನುವ ಭರವಸೆಯನ್ನು ಕೂಡ ಕೊಟ್ಟು ಯಶವಂತಪುರ ಕ್ಷೇತ್ರದ ಮೇಲೆ ಸೋಮಶೇಖರ್ ಮೇಲೆ ನನಗೆ ಅತ್ಯಂತ ವಿಶೇಷ ಕಾಳಜಿ ಇದೆ, ಅದೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿರತಕ್ಕಂಥದ್ದು ವಿಶೇಷ ಕಾಳಜಿ ಇದೆ ಅನ್ನುವಂತಹ ಮಾತು, ಸೋಮಶೇಖರ್ ಹೇಳಿರ್ತಕ್ಕಂಥದ್ದು, ಎರಡನ್ನೂ ಇಡೀ ಪೂರ್ಣ ವಿವರ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಬಹಳ ನಾಜೂಕಾಗಿ ಉಪಮುಖ್ಯಮಂತ್ರಿಗಳ ಕೈಲಿ ಉತ್ತರವನ್ನ ಬಹಳ ಸೊಗಸಾಗಿ ಕೊಡಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ಅನುದಾನವನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಬಂದಂತ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಂತ ಸಮಯದಲ್ಲಿ ಎಲ್ಲ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ನಂಬರ್ 1 ಆಗಿ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಕೆಲಸ ಆದಂತ ಎಲ್ಲ ಕಾಮಗಾರಿಗಳು ಕೂಡ ನಾನೇ ಅದನ್ನ ಲೋಕಾರ್ಪಣೆ ಕೂಡ ಮಾಡಿದ್ದೇವೆ. ಅದು ಇದು 3 ರೋಡು ಸನ್ಮಾನ್ಯ ಅಧ್ಯಕ್ಷರೇ, ಹಾಲಿಡೇ ವಿಲೇಜ್ ರಸ್ತೆಗೆ 100 ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಅದು ಒಂದೇ ರೋಡು. ಈ ಕಾಂಟ್ರಾಕ್ಟ್ ಏನ್ ಮಾಡ್ತಾರೆ, ಹೋದ್ ಸಾರಿ ಒಂದು ಅಸೆಂಬ್ಲಿಲಿ ಗಮನ ಸೆಳೆದು ಹಾಕಿದ್ದೆ, ಅವಾಗ ಒಂದು 3 ದಿವಸ ಕೆಲಸ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೋದ್ ಸಾರಿ ನಾನು ಧರಣಿ ಕುತ್ಕೋತೀನಿ ಅಂತ ಒಂದು ಲೆಟರ್ ಹಾಕಿದ್ದೆ, 1 ವಾರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ.
ತಿರ್ಗಾ ಮತ್ತೆ ನಿಲ್ಲಿಸ್ತಾನೆ. ಇವತ್ತು ಸ್ಟಾರ್ ಕ್ವಶನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿರಬೇಕು. ನಿನ್ನೆ ರಾತ್ರಿ ಅರ್ಧ ದಿವಸ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸರ್ಕಾರದ ತಪ್ಪಿಲ್ಲ, ಶಾಸಕರದ್ದು ತಪ್ಪಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇರೋತಕ್ಕಂಥ ಅಪಾರ್ಟ್ಮೆಂಟ್ಸಲ್ಲಿ ಇರತಕ್ಕಂಥ ಎಲ್ಲ ಹೊರನಾಡೋರು ಪ್ರತಿ ದಿವಸ ಮುಂಬೈನಲ್ಲಿ ಸರ್ಕಾರನ ಟಾರ್ಗೆಟ್ ಮಾಡ್ತಾರೆ, GBA ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಶಾಸಕರು ಎಲ್ಲಿದ್ದೀರಿ ಅಂತ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಹಣ ಬಿಡುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, 50 ಕೋಟಿ 1 ವರ್ಷ ಆಗಿದೆ. ನಾನು ಹಲವಾರು ಬಾರಿ ಅಧಿಕಾರಿಗಳು ಮನೆ ಮಾಡಿದ್ದೀನಿ, ಇಂಥ ಕಾಂಟ್ರಾಕ್ಟರ್ನ ಬ್ಯಾಕ್ ಲಿಸ್ಟ್ ಹಾಕಿ ಬೇರೆ ಕ್ಯಾನ್ಸಲ್ ಮಾಡಿ ಬೇರೆಯವ್ರ ಕಡೆ ಕೊಡಿ ಅಂತೇಳಿ. ಸರ್ಕಾರದ ತಪ್ಪಿಲ್ಲ, ಅಧಿಕಾರದ ತಪ್ಪಿಲ್ಲ, ನಮ್ದು ತಪ್ಪಿಲ್ಲ. ಯಾರೋ ಕಾಂಟ್ರಾಕ್ಟರ್ ಮಾಡೋ ತಪ್ಪಿಗೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪಾದನೆ ಹೊರಬೇಕು ಸನ್ಮಾನ್ಯ ಅಧ್ಯಕ್ಷರೇ? ಅದಕ್ಕೆ ಉಪಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಇಷ್ಟು ಅನುದಾನ ಕೊಟ್ಟಿದ್ದೀರಿ, ಒಬ್ಬ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಅದಕ್ಕೆ ಹೊಣೆ ಹಾಕಬೇಕು ಅಂತಕ್ಕಂಥದ್ದು ಒಂದು. 6 ವರ್ಷ ಆಗಿದೆ, ಇನ್ನೊಂದು ಉತ್ತರಳ್ಳಿ ರೋಡ್ ಅದನ್ನು ಸೇರಿಸಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ತಾವು ಈಗಲಾದರೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ 1 ತಿಂಗಳಿನಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರೂ 1 ವರ್ಷದಿಂದ ಈ ಮಟ್ಟಕ್ಕೆ ನಡೀತಾ ಇದೆ, ಅಪಾದನೆ ಕೂಡ ಬರ್ತಾ ಇದೆ. ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಆದಷ್ಟು ಜಾಗ್ರತೆ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀವಿ ಸನ್ಮಾನ್ಯ ಅಧ್ಯಕ್ಷೆ. ಬೆಂಗಳೂರು ನಗರದಲ್ಲಿ ಈ ಬೊಮ್ಮನಹಳ್ಳಿ ಕ್ಷೇತ್ರ, ಈ ಬೆಂಗಳೂರು ಸೌತು, ಯಶವಂತಪುರ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ. ನಾವು ಅವ್ರಿಗೆ ಕೊಟ್ಟಿದ್ದೀವಿ, ವೈಟ್ ಟಾಪಿಂಗ್ ಕೊಟ್ಟಿದ್ದೀವಿ. ನಾನೇ ಈ ಸ್ಪಾಟ್ಗೆ ಹೋಗಿದ್ದೆ, ಕೆಲಸ ಅವ್ರು ನೋಡೋಕೆ ಹೋಗಿದ್ದೆ, ನೋಡಿದ್ದೀನಿ. ಅಲ್ಲಿ ಓಷನ್ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಹುಡುಗನಿಗೆ ಒಬ್ಬಂಗೆ ಕೊಟ್ಟಿದ್ದೀವಿ. ನಿಜ ಸ್ವಲ್ಪ ಒಂದು 3-4 ಕಡೆ ಸ್ವಲ್ಪ ಜಾಸ್ತಿ ತಗೊಬಿಟ್ಟಿದ್ದಾನೆ. ಐ ಥಿಂಕ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾರ ಅಂತ ಕಾಣ್ತದೆ. ನಾನು ಕರೆದು ಸೆಟ್ರ್ ಮಾಡ್ತೀನಿ. ಈ ಹಾಲಿಡೇ ವಿಲೇಜ್ ರಸ್ತೆ ವೇಗ 7.5 ಮೀಟರ್ ಅಷ್ಟು ಇದ್ದು, ಇದು ಸದರ ರಸ್ತೆ ಕಾಮಗಾರಿಗಾಲೇ ಸಮಯದಲ್ಲಿ ಏನಾಗಿದೆ, ಕೆಲವು ಯುಟಿಲಿಟಿ ಪ್ರಾಬ್ಲಮ್ ಇದೆ ಅಧ್ಯಕ್ಷೆ. ಈ ಯುಟಿಲಿಟಿ ಶಿಫ್ಟಿಂಗು, ಈ BWSS ಇದು ಪವರ್ ಲೈನು ಇವೆಲ್ಲ ಕೂಡ ಶಿಫ್ಟ್ ಮಾಡಬೇಕಾದಂಥ ಒಂದು ಕೆಲಸ ಇದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ಖಂಡಿತ ಕಾಂಟ್ರಾಕ್ಟರ್ನ ಕರೆಸಿಸ್ಬಿಟ್ಟು, ಏಕೆಂದ್ರೆ ನಾವು ಕೊಟ್ಟಾದ್ಮೇಲೆ ತಿರ್ಗಾ ಬ್ಲ್ಯಾಕ್ ಲಿಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಬಟ್ ನಮ್ಮ ಕೆಲಸ ಮುಗಿಬೇಕು. ಅವರ ಕಳಕಳಿ ಅರ್ಥ ಇದೆ. ನಮ್ಮ ಸೋಮಶೇಖರ್ ಕ್ಷೇತ್ರಕ್ಕೆ ಇಡೀ ಬೆಂಗಳೂರಲ್ಲೇ ಬಹಳ ವಿಶೇಷವಾಗಿ ನಾನು ಕಾಳಜಿಯನ್ನು ಖಂಡಿತ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಮುಂದಕ್ಕೆ ಮಾಡಿಕೊಡ್ತೀನಿ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವ, ಜಾತ್ಯತೀತ ಜನತಾದಳದ ಅಗ್ರಗಣ್ಯ ನಾಯಕ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು TN ಜವರಾಯಗೌಡ, ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಶವಂತಪುರ ಕ್ಷೇತ್ರ ಜಾತ್ಯತೀತ ಜನತಾದಳ ಅಧ್ಯಕ್ಷರು. 3ನೆಯ ಸುದ್ದಿ, ಬೋನಿಗೆ ಬಿದ್ದ ಚಿರತೆ. ಏನು ತಿಳ್ಕೊಂಬಿಡ್ಬೇಡಿ, 2 ರಾಜಕೀಯದ ಸುದ್ದಿ ಕೊಟ್ಟು ಬೋನಿಗೆ ಬಿದ್ದ ಚಿರತೆ ಅಂತಂದರೆ ಯಾವುದು ಬೋನು, ಯಾವ ಚಿರತೆ ಅಲ್ಲ, ನಿಜವಾದ ಚಿರತೆ ಇವತ್ತು ಬೋನಿಗೆ ಬಿದ್ದಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುರುಬರ ಪಾಳ್ಯ ಗ್ರಾಮದೊಳಗೆ ಚಿರತೆ ಬಂದಿತ್ತು ಅಂತ ಈ ಹಿಂದೆ ನಾವು ಸುದ್ದಿಯನ್ನು ಮಾಡಿದ್ವಿ. ಮೊದಲನೆಯ ಮಹಡಿಗೆ ಚಿರತೆ ಬಂದಂಥದ್ದು, ಅಲ್ಲಿ ಆದಂಥ ಅನಾಹುತವನ್ನು ಕೂಡ ಗಮನವನ್ನು ಸೆಳೆದಿದ್ವಿ, ಸುದ್ದಿಯನ್ನು ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಕಾವ್ಯ ಅಂತಕ್ಕಂಥವ್ರ ಜಮೀನಲ್ಲಿ ಒಂದು ಬೋನನ್ನು ಇಟ್ಟು ಚಿರತೆಯನ್ನು ಬೋನಿನಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಿದರು. ಅವರಿಗೆ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ವಿನೋದು, ರಾಜು, ಸುಮಂತು, ಮಾರೇಗೌಡ, ಶರತ್ತು, ಪುಟ್ಟ, ಮುತ್ತ ಇವರೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದರು. ಬೋನಿಗೆ ಚಿರತೆ ಬಿದ್ದರೆ ಸಾಕು ಅಂತ ಕಾಯ್ತಾ ಇದ್ರು. ಚಿರತೆ ಬೋನಿಗೆ ಬಿದ್ದಿದೆ. ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ನಿಜಕ್ಕೂ ಒಂದು ರೀತಿ ಒಳಗೆ ನಾಗರಿಕರು ಒಂದು ನೆಮ್ಮದಿಯಾಗಿ ಜೀವನವನ್ನು ಅಥವಾ ಸದ್ಯದ ಬದುಕನ್ನು ಸಾಗಿಸಬಹುದು ಬೋನಿಗೆ ಚಿರತೆ ಬಿದ್ದಿರುವುದರಿಂದ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ದೊಡ್ಡದೆ ನೀನು ಹೇಳ್ತೀನಿ ಹೇಳಿ ಸರ್, ಇಲ್ಲಿ ಕಾಣ್ತದೆ. ನಿಮ್ದ್ರ ಸಕ್ಕದ ಕಾಣಿಸ್ತಿದೆ, ನಮ್ದು ಸಕ್ಕದ ಕಾಣ್ತದೆ, ನಮ್ದ್ರಲ್ಲಿ ಯಾಕೆ ಕಾಣಿಸ್ತಿದೆ? ನೀವು ಇಲ್ಲಿ ಒಂದೊಂದ್ಸತಿ ಮುಂಚೆ ಆಯ್ತದೆ, ಒಂದೊಂದ್ಸತಿ ಗೊತ್ತಾನೆ ಇಲ್ಲ. ಇಲ್ಲೇ ನೋಡಪ್ಪ, ಇಲ್ಲೇ ನೋಡ ಸಂದಿಲೆ ಬಂದ್ಬಿಡ್ತದ. ಒಟ್ಟಾರೆಯಾಗಿ 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಒಂದು ರೋಗಗ್ರಸ್ತವಾಗುತ್ತಿದೆಯಾ ಭೀಮನಕೊಪ್ಪೆ,
ಇನ್ನೊಂದು ಮೊಬೈಲ್ನಲ್ಲಿ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥ MLA ಮತ್ತು ಸರ್ಕಾರವನ್ನು, ಮತ್ತೊಂದು ಬೋನಿಗೆ ಬಿದ್ದ ಚಿರತೆ, 3 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತು ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.